ಫೆಬ್ರವರಿ 1 ವಾರಾಂತ್ಯದಲ್ಲಿ ಇರುವುದರಿಂದ ಕೇಂದ್ರ ಬಜೆಟ್ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಭಾನುವಾರದಂದೇ ಬಜೆಟನ್ನು ಮಂಡಿಸುವ ಸಾಧ್ಯತೆ ಇದೆ. ಈ ವಿಷಯದ ಬಗ್ಗೆ ಅಂತಿಮ ನಿರ್ಧಾರ ಬಾಕಿ ಇದ್ದರೂ ಸರ್ಕಾರ ದಿನಾಂಕವನ್ನು ಮುಂದೂಡುವ ಸಾಧ್ಯತೆ ಇಲ್ಲ ಎಂದು ಕೇಂದ್ರ ಸಂಸದೀಯ ವ್ಯವಹಾರ ಸಚಿವ ಕಿರಣ್ ರಿಜಿಜು ಅವರು ಹೇಳಿದ್ದಾರೆ. 2017ರಿಂದ ಫೆಬ್ರವರಿ 1ರಂದು ಬಜೆಟನ್ನು ಮಂಡಿಸಲಾಗುತ್ತಿದೆ. ಅದಕ್ಕೂ ಮೊದಲು ಜನವರಿ 31ರಂದು ಬಜೆಟನ್ನು ಮಂಡಿಸಲಾಗುತ್ತಿತ್ತು. ಸರ್ಕಾರವು ಈ ಸಂಪ್ರದಾಯವನ್ನು ಕೈಬಿಡುವ ಸಾಧ್ಯತೆ ಇಲ್ಲ ಎಂದು ರಿಜಿಜು ತಿಳಿಸಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಂಪುಟ ಸಮಿತಿಯು ಸೂಕ್ತ ಸಮಯದಲ್ಲಿ ನಿರ್ಧಾರ ಕೈಗೊಳ್ಳುತ್ತದೆ ಎಂದು ಹೇಳಿದ್ದು, ಹಿಂದೆ ಹಲವಾರು ಶನಿವಾರಗಳಂದು ಸಂಸತ್ತನ್ನು ಕರೆಯಲಾಗಿದ್ದರೂ ಹಿಂದಿನ ಬಜೆಟ್ ಅನ್ನು ಭಾನುವಾರದಂದು ಮಂಡಿಸಿದ ಕೆಲವು ನಿದರ್ಶನಗಳಿವೆ. 2001ರಲ್ಲಿ ಆಗಿನ ಹಣಕಾಸು ಸಚಿವ ಯಶವಂತ್ ಸಿನ್ಹಾ ಫೆಬ್ರವರಿ 28ರಂದು ಬಜೆಟ್ ಮಂಡಿಸಿದ್ದರು. ಅದು ಭಾನುವಾರವೇ ಆಗಿತ್ತು. 2001, 2004, 2015 ಮತ್ತು 2016 ವರ್ಷಗಳಲ್ಲಿ ಸಂಸತ್ತು ಶನಿವಾರದಂದು ಸಭೆ ಸೇರಿದೆ. 2017ರಲ್ಲಿ ಆಗಿನ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಬಜೆಟ್ ಮಂಡನೆ ಪ್ರಕ್ರಿಯೆಯಲ್ಲಿ ಸುಧಾರಣೆಯನ್ನು ಪರಿಶೀಲಿಸಿದರು. ರೈಲ್ವೆ ಬಜೆಟನ್ನು ಕೈಬಿಟ್ಟು ದಿನಾಂಕ ಫೆಬ್ರವರಿ 1ಕ್ಕೆ ಬದಲಾಯಿಸಲಾಯಿತು. ಹೀಗೆ ಈ ಬಾರಿಯ ಬಜೆಟನ್ನು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಭಾನುವಾರದಂದೇ ಮಂಡಿಸುವ ಸಾಧ್ಯತೆಗಳು ಹೆಚ್ಚಿದ್ದು, ಭಾನುವಾರ ಒಂದು ಹೊಸ ದಾಖಲೆಯೇ ಸೃಷ್ಟಿಯಾಗಲಿದೆ. ನಾವು ಬಡವರ ಕಲ್ಯಾಣಕ್ಕಾಗಿ ಈ ವರ್ಷ ಕೇಂದ್ರ ಸರ್ಕಾರ ಯಾವ ನೀತಿಗಳನ್ನು ಜಾರಿಗೆ ತರಲಿದೆ ಎಂದು ಕಾಯ್ದು ನೋಡಬೇಕಾಗಿದ್ದು, ಹೋದ ಬಾರಿ ಒಂದು ದೊಡ್ಡದಾದಂತಹ ಗಿಫ್ಟನ್ನೇ ಬಡ ಜನರಿಗೆ ಕೊಟ್ಟಿದ್ದರು. ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ 12 ಲಕ್ಷಗಳವರೆಗೆ ಯಾರು ವಾರ್ಷಿಕವಾಗಿ ಸಂಪಾದನೆ ಮಾಡುತ್ತಾರೋ ಅವರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇಲ್ಲ ಎಂಬಂತಹ ಒಂದು ಹೊಸ ನೀತಿಯನ್ನು ಜಾರಿಗೊಳಿಸಿದ್ದು, ಈ ಬಾರಿ ಯಾವ ನೀತಿಯನ್ನು ಗಿಫ್ಟ್ ಆಗಿ ಕೊಡಲಿದ್ದಾರೆ ಕಾದು ನೋಡಬೇಕಾಗಿದೆ.